ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಸುಮಾರು 1 ಗಂಟೆ ಆಗಿದೆ. ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಯಾಕಪ್ಪ ಸುಮಾರು 3 ದಿನದಿಂದ ವ್ಲಾಗ್ ಮಾಡಿಲ್ಲ ಅಂತ, ಏನು ಮಾಡ್ತಿದ್ದಕ್ಕೆ ಕಾರಣ ಅಂತ ಲಾಸ್ಟಲ್ಲಿ ನಿಮಗೆ ತಿಳಿಸ್ತೀನಿ. ಓಕೆ ಬನ್ನಿ, ಇವತ್ತು ವೀಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮ್ಗೆ ಇನ್ಫಾರ್ಮೇಷನ್ ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ.
ಓಕೆ ಫ್ರೆಂಡ್ಸ್, ಈಗ ಬಂದು ನನ್ನ ಒಂದು ಕೆಲಸ ಮುಗೀತು. ಅಂದರೆ ಚಾಪ್ ಮಾಡಿದ್ದೆಲ್ಲ ಆಗೋಯ್ತು. ಏನಂದರೆ ತುಂಬ ದಿನ ಆಗಿತ್ತು ಈ ಒಂದು ಫಾರಮ್ ಹುಲ್ಲು ಹಾಕಿ. ಯಾಕಂತ ಹೇಳಿದ್ರೆ ನಮ್ಮ ತೋಟದಲ್ಲಿ ಬೇಕಾದಷ್ಟು ಒಂದು ಹುಲ್ಲಿತ್ತು. ಆ ಒಂದು ಹುಲ್ಲನ್ನೇ ಹಾಕ್ಕೊಂಡು ಬರ್ತಾಯಿದ್ದೆ. ಇವತ್ತು ಬಂದು ಅಂದರೆ ಇನ್ನೂ ಇದೆ ಹುಲ್ಲು, ಆದರೆ ಹಾಕೋಂಗಿಲ್ಲ. ಯಾಕಂತ ಹೇಳಿದ್ರೆ ತೋಟಕ್ಕೆ ಬಂದು ಔಷಧಿನ ಹೊಡೆದಿದ್ದೀವಿ ಚಿಕ್ಕಡಿಕಾಯಿಗೆ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಇವತ್ತು ಹುಲ್ಲು ಹಾಕೋಂಗಿಲ್ಲ. ಅದಕ್ಕೋಸ್ಕರ ಇವತ್ತು ಬಂದು ಫಾರಮ್ ಹುಲ್ಲನ್ನ ಹಾಕಿದ್ದೀನಿ. ಹಾಗೆ ಒಂದು ಕಮೆಂಟ್ಗಳು ಬರ್ತಾಯಿತ್ತು. ಒಂದು ಇಬ್ಬರು ಮೂರೇನೋ ಸುಮಾರು ಜನ ಕಮೆಂಟ್ ಮಾಡಿದರು, ಯಾಕೆ 3 ದಿನದಿಂದ ವ್ಲಾಗ್ ಬರ್ತಾಯಿಲ್ಲ ಅಂತ. ಅಂದರೆ ಚಿಕ್ಕಡಿಕಾಯಿ ಕಿತ್ಕೊಂಡು ಇದ್ದೆ, ಅದರಿಂದ ಒಂದು 2 ದಿನ 3 ದಿನ ಹಾಗಾಗಿ ನನ್ನ ಒಂದು ಯೂಟ್ಯೂಬಲ್ಲಿ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಮತ್ತು ಅಪ್ಲೋಡು ಮಾಡೋಕ್ಕಾಗಿಲ್ಲ, ಯಾವುದೇ ರೀತಿಯಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಸುಮಾರು ಒಂದು 3 ದಿನ ಯಾವುದೇ ರೀತಿಯಾಗಿ ನಾನು ವ್ಲಾಗ್ ಮಾಡಿಲ್ಲ. ಓಕೆ, ಇನ್ಮೇಲೆ ಖಂಡಿತವಾಗೂ ಕಂಟಿನ್ಯೂ ಆಗಿ ಬರ್ತಾನೆ ಇರ್ತೀನಿ ನಿಮ್ಮ ಮುಂದೆ. ನೋಡಿ ಹಾಗೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸು ಅಂದರೆ ಒಂದು ದಿನ ಏನಾದರೂ ವ್ಲಾಗ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡ್ತಾರೆ, ಯಾಕೆ ವೆಂಕಟೇಶ್ ವ್ಲಾಗ್ ಮಾಡ್ತಾಯಿಲ್ಲ, ಯಾಕೆ ಈ ನಡೆ ವ್ಲಾಗ್ ಬರ್ತಾಯಿಲ್ಲ, ಆ ಥರ ಒಂದು ಕಮೆಂಟ್ ಮಾಡ್ತಾರೆ. ಅಂದರೆ ನಮಗೂ ಏನಂದರೆ ಇದು ನಾನು ಯೂಟ್ಯೂಬ್ಗೆ ಎಷ್ಟು ಟೈಮ್ನ ಕೊಡಬೇಕು ಅಷ್ಟೇ ಟೈಮ್ನ ನಾನು ಕೊಡೋಕ್ಕಾಗೋದು, ಅದಕ್ಕಿಂತ ಮೇಲೆ ನಾನು ಕೊಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನನ್ನದೇ ಆದಂಥ ಒಂದು ಕೆಲಸಗಳಿರುತ್ತೆ. ಆ ಒಂದು ಕೆಲಸಗಳ ಮಧ್ಯದಲ್ಲಿ ಈ ಒಂದು ಯೂಟ್ಯೂಬ್ನ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಆದರೂ ಕೂಡ ಟ್ರೈ ಮಾಡ್ತೀನಿ ಆದಷ್ಟು. ಓಕೆ, 2 ದಿನದಿಂದ ಸುಮಾರು ಬೆಲ್ಟ್ ಚಿಗಡಿನ ಕಿತ್ಕೊಂಡಿದ್ದೆ, ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಓಕೆ, ಇನ್ನು ಮುಂದೆ ಕಂಟಿನ್ಯೂ ಆಗಿ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ಆದರೆ ಹಿಂದೆ ಒಂದಿತ್ತು ಸುಮಾರು 1 ವರ್ಷದಿಂದ. ಏನಂದರೆ ಮಧ್ಯಾಹ್ನ ಕರೆಕ್ಟ್ ಟೈಮಿಂಗ್ಸ್ಗೆ 1 ಗಂಟೆಗೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ. ಆದರೆ ಈಗ ಹಾಗಲ್ಲ, ಯಾವಾಗ ಸಮಯ ಸಿಗುತ್ತೋ ಆವಾಗ ಅಪ್ಲೋಡ್ ಮಾಡಿಬಿಟ್ಬಿಡ್ತೀನಿ. ನೋಡಿ ಎಂಜಾಯ್ ಮಾಡಿ, ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ, ಇದೇ ರೀತಿಯಾಗಿ ನಮ್ಮ ಒಂದು ವೀಡಿಯೋಗಳನ್ನ ಎಲ್ಲ ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅಂತ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಟ್ಸ್ ಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು.